ಉತ್ತರಾಧಿಕಾರಿ ಭಾಗ 2. ತನ್ನನ್ನೇ ಅಳೆದುಕೊಳ್ಳುತ್ತಾ ಅವಳು ಆ ಕೋಣೆಯ ಮೂಲೆಯಲ್ಲಿ ಪುಸ್ತಕವೊಂದನ್ನು ಕೈಯಲ್ಲಿ ಹಿಡಿದು ಕಲ್ಲಿನಂತೆ ಹೆಪ್ಪುಗಟ್ಟಿದ್ಲು. ಮೆಲ್ಲನೆ ಸಂಜೆ ಮರೆಯಾಗಿ ಹೊರಗೆ ಮತ್ತೆ ತಂಪಾದ ಹಿಮ ಬೀಳಲು ಪ್ರಾರಂಭಿಸಿತು. ಅಷ್ಟರಲ್ಲಿ ಕೆಳಗಿನ ಅಡುಗೆ ಮನೆಯ ಪಾತ್ರೆಗಳು ಬಡಿಯುವ ಸದ್ದು ಕೇಳಿಸಿತು. ಮನೆ ಉಸ್ತುವಾರಿ ವಿಮಲ ತೀವ್ರ ಆತುರದಿಂದ ಕೋಣೆಗೆ ಪ್ರವೇಶ ಮಾಡ್ತಾ ಇದ್ದಾಳೆ. ಅವಳ ಕೈಯಲ್ಲಿ ಸುಂದರವಾದ ಒಂದು ಹೊಸ ಉಡುಪೊಂದಿತ್ತು. ಅಮ್ಮ, ಬೇಗ ರೆಡಿಯಾಗಿ, ಸರ್ ಇವತ್ತು ಮತ್ತೆ ಇಲ್ಲಿಗೆ ಬರ್ತಾ ಇದ್ದಾರೆ. ಕೃಷ್ಣವೇಣಿ ಆಘಾತದಿಂದ ಗಾಬರಿಗೊಂಡ್ಳು. ಅವಳ ಕೈಯಲ್ಲಿದ್ದ ಪುಸ್ತಕ ಜಾರಿ ನೆಲಕ್ಕೆ ಬಿದ್ದಿತ್ತು. ಹಿಂದೆ ನಿನ್ನೆ ತಾನೇ ಬಂದಿದ್ರು. ಅವಳ ಧ್ವನಿ ಭಯದಿಂದ ನಡುಗಿತ್ತು. ವಿಮಲಾ ಕೂಡ ಆಶ್ಚರ್ಯಚಕಿತಳಾಗಿದ್ಲು. ಸಾಮಾನ್ಯವಾಗಿ ಸರ್ ಹೀಗೆ ದಿನವೂ ಬರುವುದಿಲ್ಲ ಅಮ್ಮ. ಅವರು ವಾರಕ್ಕೊಮ್ಮೆ ಮಾತ್ರ ಇಲ್ಲಿಗೆ ಬರುವಂಥದ್ದು. ಆದರೆ ಇಂದು ವಿಮಲಾ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ, ಬೇಗ ಹೊರಡಿ, ಸರ್ ಬರುವ ಸಮಯ ಆಗೇ ಹೋಯಿತು ಅಂತ ಹೇಳಿ ಹೊರಟೇ ಹೋಗ್ತಾಳೆ. ಕೃಷ್ಣವೇಣಿಯ ಎದೆಯೊಳಗೆ ಹೃದಯ ಡ್ರಮ್ ಬಾರಿಸಿದ ಹಾಗೆ ವೇಗವಾಗಿ ಬಡಿತಾ ಇತ್ತು. ರಾತ್ರಿಯ ಕತ್ತಲೆ ಆವರಿಸಿತು. ಕೃಷ್ಣವೇಣಿಯ ದೇಹವು ನಿನ್ನೆ ರಾತ್ರಿಯ ಪೆಟ್ಟಿನಿಂದ ಇನ್ನೂ ತೀವ್ರವಾಗಿ ನೋಯ್ತಿತ್ತು. ಆದರೆ ಒಪ್ಪಂದದ ಕ್ರೂರ ನಿಯಮಗಳು ಅವಳ ಬಾಯನ್ನು ಮುಚ್ಚಿಸಿದ್ವು. ದೇವರೇ, ಹಣಕ್ಕಾಗಿ ತನ್ನ ಶರೀರವನ್ನು ಮಾರಿಕೊಳ್ಳುವ ಹೆಣ್ಣಾಗಿ ಬದುಕುವುದು ನನ್ನ ಹಣೆ ಬರಹವೇ. ಅವಳು ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡ್ಳು. ಕೆಲವೇ ಕ್ಷಣಗಳಲ್ಲಿ ಹೊರಗಿನ ಅಂಗಳದಲ್ಲಿ ಕಪ್ಪು ಬಣ್ಣದ ಲ್ಯಾಂಡ್ ಕ್ರೂಸರ್ ಕಾರು ಬಂದು ನಿಲ್ಲುತ್ತೆ. ಕಾರಿನ ಬಾಗಿಲು ಮುಚ್ಚಿದಂತಹ ಆ ದಡಂ ಸದ್ದು ಅವಳ ಹೃದಯವನ್ನು ಚುಚ್ಚಿತ್ತು. ಕಪ್ಪು ಪ್ಯಾಂಟ್, ಬಿಳಿ ಲೆನಿನ್ ಶರ್ಟ್, ಆ ಸರಳ ಉಡುಪಿನಲ್ಲೂ ವಿಷ್ಣುವರ್ಧನನ ಪ್ರಭಾವಿ ಸೌಂದರ್ಯ ಮತ್ತು ಗಾಂಭೀರ್ಯ ಕಂಗೊಳಿಸ್ತಾ ಇತ್ತು. ಶರ್ಟ್ನ ಮೇಲ್ಭಾಗದಲ್ಲಿ 2 ಗುಂಡಿಗಳು ತೆರೆದಿದ್ವು. ಅವನ ಕುತ್ತಿಗೆಯಲ್ಲಿದ್ದ ಬೆಳ್ಳಿ ಸರಪಳಿ ಮಂದ ಬೆಳಕಿನಲ್ಲಿ ಮಿನುಗ್ತಾ ಇತ್ತು. ಅವನು ನೇರವಾಗಿ ಕೃಷ್ಣವೇಣಿ ಇರುವಂತಹ ಕೋಣೆಯತ್ತ ಹೆಜ್ಜೆ ಹಾಕ್ತಾ ಇದ್ದಾನೆ. ತುಂಬ ಹರಿಬರಿಯಲ್ಲಿದ್ದಾನೆ. ಕೋಣೆಯೊಳಗೆ ಸಣ್ಣ ಪಿನ್ ಕೂಡ ಬಿದ್ದರೂ ಕೂಡ ಕೇಳಿಸುವಷ್ಟು ಪಿನ್ ಡ್ರಾಪ್ ನೀರವ ಮೌನ ಆವರಿಸಿತ್ತು. ಈ ಬಾರಿ ಅವಳ ಕಣ್ಣುಗಳಿಗೆ ಬಟ್ಟೆ ಕಟ್ಟಿರಲಿಲ್ಲ. ಆದರೂ ಆ ಬಲಿಷ್ಠ ವ್ಯಕ್ತಿಯನ್ನು ತಲೆ ಎತ್ತಿ ನೇರವಾಗಿ ನೋಡುವ ಧೈರ್ಯ ಅವಳಲ್ಲಿ ಇರಲಿಲ್ಲ. ವಿಷ್ಣುವರ್ಧನ್ ತನ್ನ ಕೋಟನ್ನು ತೆಗೆದು ಪಕ್ಕದಲ್ಲಿದ್ದ ಸೋಫಾದ ಮೇಲಿಟ್ಟ. ತಲೆಬಾಗಿ ನಡುಗುತ್ತಾ ನಿಂತಿದ್ದ ಆ ಅಸಹಾಯಕ ಆಕೃತಿಯನ್ನು ಅವನು ತೀವ್ರವಾಗಿ ದಿಟ್ಟಿಸಿ ನೋಡ್ತಾ ಇದ್ದ. ನೆನ್ನೆಗಿಂತ ಇಂದು ಅವಳ ಮೇಲೆ ವಿಚಿತ್ರವಾದ ಒಂದು ರೀತಿಯ ಆಕರ್ಷಣೆ ಅವನಿಗೆ ಅನಿಸೋಕೆ ಶುರುವಾಯಿತು. ಅವಳ ಕಣ್ಣುಗಳಲ್ಲಿದ್ದ ಅಪಾರ ಭಯದ ನೋಟ ಅವನಂತರಂಗದಲ್ಲಿ ಏನೋ ಒಂದು ಹೊಸ ಸಂಚಲನವನ್ನು ಉಂಟು ಮಾಡಿತ್ತು. ಅವನು ನಿಧಾನವಾಗಿ ಅವಳ ಸಮೀಪಕ್ಕೆ ಹೋಗಿ ಅವಳ ಕತ್ತಿನ ಹಿಂಭಾಗದಲ್ಲಿ ತನ್ನ ವಿಶಾಲವಾದ ಅಂಗೈಯನ್ನು ಇಡ್ತಾನೆ. ಅವನ ತಣ್ಣನೆಯ ಬೆರಳುಗಳು ಕುತ್ತಿಗೆಯನ್ನು ಸ್ಪರ್ಶಿಸಿದ ತಕ್ಷಣವೇ ಕೃಷ್ಣವೇಣಿಯ ಇಡೀ ದೇಹದಲ್ಲಿ ಶೀತಲವಾದ ನಡುಕ ಉಂಟಾಯಿತು. ವಿಷ್ಣುವರ್ಧನ್ ಮೃದುವಾಗಿ, ಅಂದರೆ ದೃಢವಾಗಿ ಅವಳನ್ನು ತನ್ನತ್ತ ಎಳೆದುಕೊಳ್ತಾನೆ. ಕೃಷ್ಣವೇಣಿಯ ದೇಹ ತೀವ್ರವಾಗಿ ನಡುಗಿತ್ತು. ಅವನ ಶರೀರದಿಂದ ಹೊರಹೊಮ್ಮುತ್ತಿದ್ದ ಬಿಸಿ ಉಷ್ಣತೆ ಅವಳಿಗೆ ಹರಡಿದಂತಾಯಿತು. ವಿಷ್ಣುವರ್ಧನ್ ತನ್ನ ಎದೆಯ ಹತ್ತಿರ ಹಿಡಿದಿದ್ದಂತಹ ಆ ಅಸಹಾಯಕ ಯುವತಿಯನ್ನು ಆಳವಾಗಿ ದಿಟ್ಟಿಸಿ ನೋಡಿದ್ದ. ಅವಳ ಬಿಳಿ ಕುತ್ತಿಗೆ, ಭಯದಿಂದ ನಡುಗ್ತಿದ್ದ ಕೆಂಪಾದ ತುಟಿಗಳು, ಹೆದರಿಕೆಯಿಂದ ಅಗಲವಾಗಿದ್ದ ಕಣ್ಣುಗಳು, ಅವನ ಗಂಟಲು ಒಣಗಿ ಹೋಯಿತು. ಅವನೊಳಗೆ ಹೊಸದೊಂದು ಭಾವನೆಯ ಬೆಂಕಿ ಜ್ವಾಲೆಯಂತೆ ರೂಪುಗೊಂಡಂತೆ ಭಾಸವಾಯಿತು. ಅವನ ತೀಕ್ಷ್ಣ ನೋಟ ಕೊನೆಗೆ ಅವಳ ತುಟಿಗಳ ಮೇಲೆಯೇ ನಿಂತಿತ್ತು. ಅವನಿಗೆ ಒಮ್ಮೆ ಅವಳನ್ನು ಗಾಢವಾಗಿ ಚುಂಬಿಸಬೇಕು ಅಂತಲೂ ತೀವ್ರವಾಗಿ ಅನ್ನಿಸ್ತು. ಆದರೆ ಮರುಕ್ಷಣವೇ ತಾನೇ ಬರೆಸಿದ್ದ ಕಠಿಣ ಒಪ್ಪಂದದ ಸಾಲುಗಳು ನೆನಪಿಗೆ ಬಂದವು. ಯಾವುದೇ ಮುತ್ತು ಇಲ್ಲ, ಯಾವುದೇ ಭಾವನಾತ್ಮಕ ಸಂಪರ್ಕವಿರಬಾರದು. ತಾನೇ ವಿಧಿಸಿಕೊಂಡಿದ್ದಂತಹ ಆ ನಿಯಮವನ್ನು ನೆನಪಿಸಿಕೊಂಡ. ಅವನಿಗೆ ತನ್ನ ಮೇಲೆ ವಿಪರೀತವಾದ ಕೋಪ ಕೂಡ ಒಂದು ಕ್ಷಣ ಬಂದೇ ಬಿಡ್ತು. ಆ ಮಹಿಳೆ, ಅವಳು ಕೇವಲ ಹಣಕ್ಕಾಗಿ ಬಂದ ಬಾಡಿಗೆ ತಾಯಿಯಷ್ಟೇ, ನನ್ನ ಪ್ರೇಯಸಿಯಲ್ಲ. ಅವನ ಮನಸ್ಸು ಒಳಗೊಳಗೆ ಗೊಣಗೋಕೆ ಶುರುವಾಯಿತು. ಅವನು ಒರಟಾದ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ. ತನ್ನೊಳಗಿನ ಭಾವನೆಗಳನ್ನು ಹದ್ದುಬಸ್ತಿನಲ್ಲಿಟ್ಕೊಳ್ಳೋಕೆ ಅವನು ಮಾಡುತ್ತಿದ್ದ ಹೋರಾಟ ಅಂತೂ ಆ ಸ್ವರದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ತನ್ನ ಕೋಟನ್ನು ಸೋಫಾದ ಮೇಲೆ ಎಸೆದು ಅವನು ಅವಳನ್ನು ತುಂಬ ಸುಲಭವಾಗಿ ಅವನ ತೋಳುಗಳಲ್ಲಿ ಅವಳನ್ನು ಎತ್ಕೊಂಡು ಕೋಣೆಯ ದೀಪವನ್ನು ಆಫ್ ಮಾಡಿಬಿಡ್ತಾನೆ. ಅವನು ಅವಳನ್ನು ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿಸಿ ಅವಳ ಸನ್ನಿಹಿತಕ್ಕೆ ಬಂದ ಕ್ಷಣ ಕೃಷ್ಣವೇಣಿ ತನಗೇ ಅರಿವಿಲ್ಲದಿರೋ ರೀತಿಯಲ್ಲಿ ಕಾಡ್ತಿದ್ದ ಭಯ, ಭದ್ರತೆಯ ಅಭಾವದಿಂದ ತನ್ನೊಂದಿಗೆ ಸೇರಿಕೊಂಡಿದ್ದ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡೇ ಬಿಡ್ತಾಳೆ.
ನಾನು ಕಿಟಕಿಯಿಂದ ಹೊರಗೆ ನೋಡಿದಾಗ ಆಕಾಶ ಕತ್ತಲೆ ಆಗಿತ್ತು. ನಿರಂತರವಾಗಿ ಮಳೆ ಹನಿಗಳು ನನ್ನ ಮನಸ್ಸಿನ ಮೇಲೆಯೇ ಭಾರವಾಗಿ ಬೀಳ್ತಾ ಇದ್ವು. ಇದ್ದಕ್ಕಿದ್ದಂತೆ ಮೇಜಿನ ಮೇಲಿದ್ದ ಸೆಲ್ ಫೋನ್ ಕಂಪಿಸ್ತು. ಪರದೆಯ ಮೇಲೆ ನಿಶಾ ಎಂಬಂತಹ ಹೆಸರು ಅನ್ನೋದು ಮಿನುಗ್ತಾ ಇತ್ತು. ಕೃಷ್ಣವೇಣಿಯ ತುಟಿಗಳಲ್ಲಿ ಸಣ್ಣ ಮಂದ ನಗು ಕಾಣಿಸ್ಕೊಳ್ಳುತ್ತೆ. ಈ ಕಷ್ಟದ ದಿನಗಳಲ್ಲಿ ನಿಶಾ ಒಬ್ಬಳೇ ಅವಳಿಗೆ ಏಕೈಕ ಸಮಾಧಾನವಾಗಿದ್ಲು. ಹಾಯ್ ಕೃಷ್ಣವೇಣಿ, ನಾ ವಿಡಿಯೋ ಕಾಲ್ ಮಾಡಿ ಎಷ್ಟು ದಿನ ಆಯ್ತು ಗೊತ್ತಾ? ನನ್ನನ್ನು ಯಾಕೆ ತಪ್ಪಿಸ್ತಿದ್ಯಾ? ಪರದೆ ಮೇಲೆ ನಿಶಾಳ ಮುಖ ಕಾಣಿಸ್ತು. ಅವಳು ಯಾವುದೋ ಕೆಫೆಯಲ್ಲಿ ಕುಳಿತಿದ್ಲು. ನಿಶಾ ತನ್ನ ಮುಂದಿನ ಕೋಪವನ್ನು ಮುಂದುವರಿಸಿದ್ಲು. ಕೃಷ್ಣವೇಣಿ, ನೀನು ನಿಜವಾಗಿಯೂ ಲಂಡನ್ಗೆ ಹೋಗ್ತೀಯಾ? ನಿನಗಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನಾನು ಹೇಗೆ ಹಿಂದೆ ಕೊಡಲಿ? ಅವಳು ಕೆನ್ನೆಯ ಮೇಲೆ ಕೈ ಇಟ್ಟು ದುಃಖಿತಳ ರೀತಿಯಲ್ಲಿ ನಟಿಸಿದ್ಲು. ನಂತರ ಅವಳು ತನ್ನ ಧ್ವನಿಯನ್ನು ತಗ್ಗಿಸಿ ರಹಸ್ಯವಾಗಿ ಹೇಳಿದ್ಲು, ಹಾಗಾದರೆ ಒಂದು ವಿಷಯ, ಅಲ್ಲಿ ಎಲ್ಲ ಹುಡುಗಿಯರು ಬೇಗನೆ ಪ್ರಬುದ್ಧರಾಗ್ತಾರೆ. ಹೆಚ್ಚಾಗಿ ಎಲ್ಲ ಹಾಸ್ಟೆಲಲ್ಲಿರುವಂತಹ ಸಹಶಿಕ್ಷಣದವರಾಗಿರ್ತಾರೆ. ಅಲ್ಲಿ ಯಾವುದೇ ಭೇದ ಭಾವ ಇರೋದಿಲ್ಲ. ಅಲ್ಲಿನ ಬಿಳಿ ಹುಡುಗಿಯರು ತುಂಬ ಕ್ಲಾಸಿಯಾಗಿರ್ತಾರೆ, ಫುಲ್ಲು ಸ್ಟೈಲಿಶ್ ಆಗಿರ್ತಾರೆ. ಯಾವುದೇ ಅಡೆತಡೆಗಳು ಇರೋದೇ ಇಲ್ಲ. ಆದ್ದರಿಂದ ನೀನು ಅಲ್ಲಿಗೆ ಹೋಗುವಾಗ ಸ್ವಲ್ಪ ಜಾಗರೂಕವಾಗಿರಬೇಕು. ಹಾಗೆ ಸ್ವಲ್ಪ ನಿನಗೆ ಕಷ್ಟನೂ ಆಗಬಹುದು. ನಿನಗೆ ಅರ್ಥ ಆಗ್ತಾ ಇದೆಯಾ? ಅಲ್ಲಿನ ಸಂಸ್ಕೃತಿ, ಸಂಸ್ಕಾರ ಎಲ್ಲವೂ ಕೂಡ ಬೇರೆಯೇ ಆಗಿರುತ್ತೆ. ನಿನ್ನ ಮಾತು ಕೇಳಿ ನಾನು ಸಾಯ್ತಾ ಇದ್ದೀನಿ. ಕೃಷ್ಣವೇಣಿಗೆ ನಗು ತಡೆಯೋಕ್ಕೆ ಆಗ್ತಾ ಇಲ್ಲ. ಆದರೆ ನಿಶಾಳ ಹಿಂಭಾಗದಲ್ಲಿದ್ದ ದೊಡ್ಡ LED ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಒಂದು ಸಂವೇದನಾಶೀಲ ಸುದ್ದಿ ಕೃಷ್ಣವೇಣಿಯ ಕಣ್ಣಿಗೆ ಬಿದ್ದಿತ್ತು. ಬ್ರೇಕಿಂಗ್ ನ್ಯೂಸ್. ಸುಮಾರು ಒಂದು 21 ವರ್ಷದ ಅಂದರೆ 26 ವರ್ಷದ ಬಿಲಿಯನರ್ ಬಾಡಿಗೆ ತಾಯಿಯ ಮೂಲಕ ಮಗುವನ್ನು ಪಡೆದಿದ್ದಾರೆ. ಮಗುವಿನ ತಾಯಿಯ ಗುರುತು ಇನ್ನೂ ನಿಗೂಢವಾಗಿಯೇ ಇದೆ ಅಂತ. ಕೃಷ್ಣವೇಣಿಯ ಹೃದಯ ಒಂದು ಕ್ಷಣ ಬಡಿಯುವುದನ್ನೇ ಪಟ್ ಅಂತ ನಿಲ್ಲಿಸ್ಬಿಡ್ತು. ಏನಾಯ್ತು ಪುಟ? ಕೃಷ್ಣವೇಣಿ, ನಾನು ನಿನ್ನ ಜೊತೆ ಮಾತಾಡ್ತಿದ್ದೀನಲ್ವಾ? ನಿಶಾಳ ಧ್ವನಿ ಈಗ ಕೃಷ್ಣವೇಣಿಯ ಕಿವಿಯ ಮೇಲೆ ಬೀಳ್ತಾನೇ ಇಲ್ಲ. ಚಲನಾರಹಿತಳಾಗಿ ಕಲ್ಲಿನಂತೆ ಕುಳಿತಿರುವುದನ್ನು ನೋಡಿ ನಿಶಾ ಭಯಭೀತಳಾದ್ಲು. ಕೃಷ್ಣವೇಣಿ, ಏನಾಯ್ತು ನಿನಗೆ? ಯಾಕೆ ಹೀಗೆ? ನಿನ್ನ ದೇಹಕ್ಕೆ ಏನಾದರೂ ತೊಂದರೆ ಆಗ್ತಿದೆಯಾ ಕೃಷ್ಣವೇಣಿ? ಒಳಗಿನಿಂದ ಧ್ವಂಸಗೊಂಡ್ಬಿಟ್ಟಿದ್ದಾಳೆ. ನಾನು ಹೆತ್ತ ಮಗುವಿನ ಬಗ್ಗೆ ಮತ್ತೆಂದು ಯೋಚಿಸುವುದಿಲ್ಲ ಅಂತ ಹೇಳಿ ತನಗೆ ತಾನೇ ಪ್ರತಿಜ್ಞೆಯನ್ನು ಕೂಡ ಮಾಡಿಕೊಂಡ್ಳು. ಆದರೆ ಅದು ಹೇಗೆ ಸಾಧ್ಯ? ಆ ಮಗು ಅವಳ ಸ್ವಂತ ರಕ್ತ ಅಲ್ವೇ? ಟಿವಿ ಸುದ್ದಿಯಲ್ಲಿ ಬಂದಂತಹ ಒಂದು ಅಪರಿಚಿತ ತಾಯಿಯ ಸ್ಥಿತಿಯಲ್ಲಿ ತಾನೂ ಇದ್ದೇನೆ ಅಲ್ವೇ ಎಂದು ಯಾರೋ ತಂದು ಎದೆಯ ಮೇಲೆ ಭಾರವಾದ ಕಲ್ಲನ್ನು ಪಟಕ್ಕಂತ ಎತ್ತಾಕ್ತಂಗೆ ಭಾಸ ಆಯಿತು. ಅವಳು ತಟ್ಟನೆ ವಿಡಿಯೋ ಕರೆಯನ್ನು ಕಡಿತಗೊಳಿಸಿತು. ಕ್ಷಮಿಸಿ ನಿಶಾ, ನನಗೆ ತೀವ್ರ ತಲೆನೋವು ಅಂತ ಸಂದೇಶ ಕಳುಹಿಸಿ ಫೋನನ್ನು ದೂರ ಎಸೆದ್ಲು. ಅವಳು ಆತಂಕದಿಂದ ಸ್ನಾನಗೃಹಕ್ಕೆ ಹೋಗಿ ತಣ್ಣೀರಿನಿಂದ ಮುಖ ತೊಳ್ಕೊಂಡ್ಳು. ಕನ್ನಡಿಯಲ್ಲಿ ಕಂಡಂತಹ ಅವಳ ಪ್ರತಿಬಿಂಬವೇ ಅವಳನ್ನು ನೋಡಿ ಅಣಕಿಸುವಂತೆ ಭಾಸವಾಗ್ತಾಯಿತ್ತು. ಬಹುಶಃ ಅವಳು ಸಣ್ಣ ಮಗುವಾಗಿದ್ದಾಗಿಂದನೂ ಕೂಡ ಅಷ್ಟೇ. ತಾಯಿಯವಳನ್ನು ಬಿಟ್ಟು ಹೋದ ನೆನಪಿನಿಂದಾಗಿ ಕೃಷ್ಣವೇಣಿ ತನ್ನ ಮಗುವನ್ನು ಅದೇ ಅನಾಥ ಸ್ಥಿತಿಯಲ್ಲಿ ನೋಡೋಕೆ ಒಂದು ಕ್ಷಣ ಮನಸ್ಸು ಒಪ್ತಾನೇ ಇಲ್ಲ. ಕೃಷ್ಣವೇಣಿ ಸಣ್ಣವಳಿದ್ದಾಗ ಕೇಳಿದ್ದು ನೆರೆಹೊರೆಯವರೆಲ್ಲ ಪಿಸುಗುಡ್ತಿದ್ರು. ಎಂತಹ ದುಃಖ, ತಾಯಿ ಇಲ್ಲದೆ ಬೆಳೆಯುವ ಹುಡುಗಿ, ಆ ತಾಯಿಯ ಕೊರತೆ ಇವಳಿಗೆ ಜೀವನ ಪೂರ್ತಿ ಇದ್ದೇ ಇರ್ತದೆ. ಆಗ ಅವಳು ಅಪಹಾಸ್ಯ ಕೀಳರಿಮೆಯಿಂದ ಸುತ್ತುವರೆದು ಹೋಗಿದ್ಲು. ಆದರೆ ಇಂದು ಅವಳು ಕೂಡ ತನ್ನ ಮಗುವನ್ನು ಅದೇ ರೀತಿಯಾಗಿ ತನ್ನ ತಾಯಿಯ ರೀತಿಯೇ ಸೇರಿ ಹೋಗಿದ್ದಾಳೆ. ನಡುಗುವ ಕೈಗಳಿಂದ ಅವಳು ಮತ್ತೆ ಫೋನನ್ನು ಎತ್ಕೊಂಡ್ಳು. ಗೂಗಲ್ನಲ್ಲಿ ತೀವ್ರವಾಗಿ ಹುಡುಕಲು ಆರಂಭಿಸಿದ್ಲು. ಸುಮಾರು 25 ವರ್ಷದ ಬಿಲಿಯನರ್ ಬೇಬಿ ನ್ಯೂಸ್. ಸುದ್ದಿ ಪ್ರಕಾರ ಶ್ರೀಮಂತ ವ್ಯಕ್ತಿ 56 ವರ್ಷ ವಯಸ್ಸನಾಗಿದ್ದು ಮತ್ತು ಬೋಳು ತಲೆ ಹೊಂದಿದ್ದ. ಆದರೆ ಕೃಷ್ಣವೇಣಿಗೆ ಒಂದು ನಿಮಿಷ ಅನುಮಾನ ಕೂಡ ಬಂತು. ಆ ವ್ಯಕ್ತಿ ಯಾರಿರಬಹುದು? ಆಕೃತಿ ಅಷ್ಟೊಂದು ವಯಸ್ಸಾದಂತಿರಲಿಲ್ಲ. ಅಷ್ಟು ವರ್ಷದಲ್ಲೂ ಯೌವನದ ಉರಿಪಿತ್ತು. ಆ ಭವ್ಯ ಧ್ವನಿಯನ್ನು ಮತ್ತೆ ಕೇಳಬೇಕೆಂದು ಅವಳು ತೀವ್ರವಾಗಿ ಬಯಸಿದ್ಲು. ಇನ್ನು ಮುಂದೆ ಕದಲಬೇಡ ಎಂದು ತನ್ನ ಕಿವಿಯ ಬಳಿ ಪಿಸುಗುಟ್ಟಿದ್ದ ಆಳವಾದ ಸಮ್ಮೋಹಕ ಧ್ವನಿಯನ್ನು ಯೂಟ್ಯೂಬ್ನಲ್ಲಿ ಆ ಶ್ರೀಮಂತರ ದರ್ಶನಗಳಲ್ಲಿ ಹುಡುಕಿದ್ಲು. ಆದರೆ ಬಹುಶಃ ಏನು ಪ್ರಯೋಜನಕ್ಕೆ ಬರಲಿಲ್ಲ. ಆ ಅಪರಿಚಿತ ಧ್ವನಿ ಎಲ್ಲಿಯೂ ಸಿಗಲೇ ಇಲ್ಲ. ಕೃಷ್ಣವೇಣಿ ಫೋನನ್ನು ಹಾಸಿಗೆ ಮೇಲೆ ಇಸ್ತು ಎದೆ ಬಿಗಿದು ಜೋರಾಗಿ ಅಳೋಕೆ ಶುರು ಮಾಡ್ಕೊಳ್ತಾಳೆ. ಆ ಬೃಹತ್ ಮಹಲಿನ ಸಭಾಂಗಣದಲ್ಲಿದ್ದ ಎಲ್ಲರ ಕಣ್ಣುಗಳು ಒಂದು ಮೂಲೆಯ ಮೇಲೆ ನೆಟ್ಟಿದ್ವು.
ಇಬ್ಬರು ನರ್ಸ್ಗಳು ಜಗನ್ನಾಥ್ ಅವರ ಒಂದು ವೀಲ್ನ ಚೇರ್ ಬಳಿ ಬಂದು 2 ಮುದ್ದಾದ ಮಕ್ಕಳ ತೊಟ್ಟಿಗಳನ್ನು ತಳ್ಳುತ್ತಾ ತಂದರು. ಜಗನ್ನಾಥ್ ಆ ಉದ್ಯಮದ ಹಿರಿಯ ಮುಖ್ಯಸ್ಥ. ಕುಟುಂಬದ ಹಿರಿಯ ಮುಖ್ಯಸ್ಥ ವಿಷ್ಣುವರ್ಧನ್ ಅಜ್ಜ ಸುಮಾರು 90 ವರ್ಷ ತಲುಪ್ತಿದ್ದರು. ಅವರ ಒಂದು ಕಣ್ಣುಗಳಲ್ಲಿದ್ದ ಗಾಂಭೀರ್ಯ, ಅಧಿಕಾರ, ಪ್ರಭಾವ ಕನಿಷ್ಠವೂ ಕಡಿಮೆಯಾಗಿಲ್ಲ. ಅವರು ನಿಧಾನವಾಗಿ ತಮ್ಮ ವೀಲ್ ಚೇರನ್ನು ಮುಂದಕ್ಕೆ ಚಲಿಸಿದ್ರು. ನೀಲಿ ಬಣ್ಣದ ಮೆತ್ತನೆಯ ಕಂಬಳಿಯನ್ನು ಸುತ್ತಿಟ್ಟಿದ್ದಂಥ ಗಂಡು ಮಗುವನ್ನ ಅವರು ವಿವಕ್ಕೆ ಇಲ್ಲದೆ ಆಸೆಯಿಂದ ನೋಡಿದ್ರು. ನನ್ನ ಪ್ರೀತಿಯ ವಂಶದ ಕುಡಿ, ಇವನು ತೇಟ್ ನನ್ನ ವಿಷ್ಣುವರ್ಧನಂತೆ ಕಾಣ್ತಿದ್ದಾನೆ. ಆ ಹಣೆ, ಆ ಮೂಗಿನ ಆಕಾರವನ್ನು ನೋಡಿದರೆ ಇವನು ದೊಡ್ಡವನಾದ ಮೇಲೆ ಆ ಸಾಮ್ರಾಜ್ಯವನ್ನೇ ಆಳುವ ದೊಡ್ಡ ಮನುಷ್ಯ ಖಂಡಿತ ಹಾಗೆ ಆಗ್ತಾನೆ. ಅವರ ಧ್ವನಿಯಲ್ಲಿ ಅಪಾರ ಹೆಮ್ಮೆ ತುಂಬಿತ್ತು. ಅಲ್ಲೇ ಪಕ್ಕದಲ್ಲಿದ್ದಂತಹ ಗುಲಾಬಿ ಬಣ್ಣದ ತೊಟ್ಟಿಲಲ್ಲಿ ಒಂದು ಸುಂದರವಾದ ಹೆಣ್ಣು ಮಗು ಕೂಡ ಇತ್ತು. ಆದರೆ ಅಜ್ಜನ ಸಂಪೂರ್ಣ ಗಮನ ಗಂಡು ಮಗುವಿನ ಮೇಲೆ ಮಾತ್ರ ನೆಟ್ಟಿತ್ತು. ಮುಖದಲ್ಲಿ ನಕಲಿ ನಗು ತಂದುಕೊಂಡು ಕುಳಿತಿದ್ರು ಉಳಿದವರೆಲ್ಲ. ಅಜ್ಜ ಜಗನ್ನಾಥ ತಮ್ಮ ಮೊಮ್ಮಗನ ಕಿರು ಬೆರಳುಗಳನ್ನು ಆರ್ದ್ರತೆಯಿಂದ ಮುಟ್ಟುತ್ತಾ ಗಂಭೀರವಾಗಿ ತಲೆ ಎತ್ತಿದ್ರು. 2 ವರ್ಷಗಳಲ್ಲಿ ಅವನ ಆ ರಾತ್ರಿ ಕಠಿಣ ಪರಿಶ್ರಮ ಇಲ್ಲದಿದ್ದರೆ ಈ ಕುಟುಂಬದ ಗೌರವ ಶಾಶ್ವತವಾಗಿ ಮಣ್ಣು ಪಾಲಾಗ್ತಿತ್ತು. ನಮ್ಮ ಎಸ್ಟೇಟ್ ಉದ್ಯಮ ಸಾಮ್ರಾಜ್ಯ ಇಂದು ಉನ್ನತ ಸ್ಥಿತಿಯಲ್ಲಿದ್ದರೆ ಅದಕ್ಕೆ ಕೇವಲ ಅವನೇ ಕಾರಣ. ನಾನು ಹೇಳುತ್ತಿರುವುದರ ಬಗ್ಗೆ ಯಾರಿಗಾದರೂ ಬೇರೆ ಆಲೋಚನೆಗಳಿವೆಯೇ? ಆ ಒಂದು ವಿಶಾಲ ಸಭಾಂಗಣದ ಸೌಟು ಚಮಚಗಳ ಸದ್ದು ಕೇಳಿದಷ್ಟು ಸಂಪೂರ್ಣ ಮೌನ ಆವರಿಸಿತ್ತು. ನನಗೆ ವಯಸ್ಸಾಗ್ತಿದೆ, ಜಗನ್ನಾಥ ತಮ್ಮ ಮಾತನ್ನು ಮುಂದುವರೆಸಿದ್ರು. ನಮ್ಮ ಈ ಬೃಹತ್ ಕುಟುಂಬದ ಉದ್ಯಮ ಸಾಮ್ರಾಜ್ಯವನ್ನು ನನ್ನ ನಿಜವಾದ ಉತ್ತರಾಧಿಕಾರಿಗೆ ಹಸ್ತಾಂತರಿಸುವ ಸಮಯ ಕೂಡ ಹತ್ತಿರ ಬರ್ತಾ ಇದೆ. ವಿಷ್ಣುವರ್ಧನ್ ಅಜ್ಜ ಜಗನ್ನಾಥ ಒಂದು ಕ್ಷಣ ಮಾತನ್ನು ಕೂಡ ನಿಲ್ಲಿಸ್ತಾರೆ. ನಂತರ ತಮ್ಮ ಕಿರಿಯ ಮೊಮ್ಮಗ ರಾಹುಲ್ ಕಡೆ ತೀಕ್ಷ್ಣವಾಗಿರೋ ನೋಡಿ, ರಾಹುಲ್, ಇನ್ನಿಂದ ನೀನು ಬರೀ ಮೋಜು ಮಸ್ತಿಯನ್ನು ಬಿಟ್ಟು ನಿನ್ನ ಅಣ್ಣನ ಜೊತೆ ಹೋಗಿ ಉದ್ಯಮದ ಸೂಕ್ಷ್ಮತೆಗಳನ್ನೆಲ್ಲ ಕಲ್ತ್ಕೊಳ್ಬೇಕು. ಮೊಬೈಲ್ ಫೋನಲ್ಲಿ ಗೇಮ್ ಆಡ್ತಿದ್ದ ರಾಹುಲ್ ತಲೆ ಎತ್ತಿ ಸರಿ ಅಜ್ಜ ಅಂತ ಬೇಸರದಿಂದಲೇ ನುಡಿತಾನೆ. ಅಪ್ಪ, ಇದರ ಅರ್ಥವೇನು? ಸುಧಾ ತನ್ನ ಕುರ್ಚಿಯಲ್ಲಿ ಹಿಂಭಾಗಕ್ಕೆ ತಳ್ಳಿ ವಿಪರೀತ ಕೋಪದಿಂದ ಎದ್ದು ನಿಂತ್ಕೊತಾಳೆ. ವಿಶಾಲ ಸಭಾಂಗಣದಲ್ಲಿ ಪ್ರತಿಧ್ವನಿಸಿತು. ವಿಷ್ಣುವರ್ಧನ್, ನಿಮ್ಮ ಮೊಮ್ಮಗ ಎನ್ನುವುದು ನಾನು ಒಪ್ತೇನೆ. ಆದರೆ ನನ್ನ ಮಗ ರಾಹುಲ್ ಕೂಡ ನಿಮ್ಮ ರಕ್ತವೇ ಅಲ್ವೇ? ನಿಮ್ಮ ಮೊಮ್ಮಗನೇ ಅಲ್ವೇ? ನನ್ನ ಮಗನಿಗೆ ಆ ವಿಷ್ಣುವರ್ಧನ್ಗಿಂತ ಏನು ಕಡಿಮೆಯಾಗಿದೆ ಹೇಳಿ? ಅವನು ಕೂಡ ವಿದೇಶದಲ್ಲಿ ದೊಡ್ಡ MBA ಪದವಿ ಮುಗಿಸ್ಕೊಂಡೇ ಬಂದಿದ್ದಾನಲ್ವಾ? ಇದು ಅಲ್ಲಿ ವಿಷ್ಣುವರ್ಧನ್ ಎದುರುಗಿರಲಿಲ್ಲ ಅವತ್ತು ಎಂಬುದು ಒಂದೇ ಒಂದು ಧೈರ್ಯಕ್ಕೆ ಸುಧಾ ಅಷ್ಟೊಂದು ಗಟ್ಟಿಯಾಗಿ ಇರುವ ವಿಚಾರವನ್ನು ಇದ್ದ ಹಾಗೆ ಮಾತಾಡಿದ್ಲು. ವಿಷ್ಣುವರ್ಧನ್ ಜಗನ್ನಾಥ್ ಅವರ ಮೊದಲನೇ ಹೆಂಡತಿಯ ಮಗನ ಒಬ್ಬನೇ ಮಗ. ಅವನ ತಾಯಿಯ ಮರಣದ ನಂತರ ವಿಷ್ಣುವರ್ಧನ್ ತಂದೆ ಸುಧಾಳ 2ನೇ ಮದುವೆಯಾಗಿ ರಾಹುಲ್ ಆ ದಂಪತಿಯ ಮಗ. ವಿಷ್ಣುವರ್ಧನ್ ಅತ್ಯಂತ ಪ್ರಬುದ್ಧ, ಧೀರ ಹಾಗೂ ಉದ್ಯಮ ಪ್ರಪಂಚದಲ್ಲೇ ಕಟ್ಟುನಿಟ್ಟಾದ ವ್ಯಕ್ತಿತ್ವದ ಹೊಂದಿರುವಂತಹ ವ್ಯಕ್ತಿ. ವ್ಯವಹಾರದ ವಿಷಯದಲ್ಲಿ ಅವನ ಎದುರು ನಿಂತು ಮಾತನಾಡುವಂಥ ಧೈರ್ಯ ಇಡೀ ನಗರದಲ್ಲೇ ಯಾರೊಬ್ಬರಿಗೂ ಇರಲಿಲ್ಲ, ಮನೆಯಲ್ಲೂ ಕೂಡ. ಆದರೆ ರಾಹುಲ್ ಕೇವಲ ಮೋಜು ಮಸ್ತಿ ಮಾಡುವಂತಹ ಪ್ಲೇಬಾಯ್. ಅವನಿಗೆ ವ್ಯವಹಾರದ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ. ಅವನಿಗೆ ಕೇವಲ ಎಂಜಾಯ್ಮೆಂಟ್ ಮಾಡಬೇಕು ಅನ್ನೋದಷ್ಟೇ. ಜಗನ್ನಾಥ ಅವರು ಸುಧಾಳ ಕೂಗಾಟವನ್ನು ಕನಿಷ್ಠ ಗಣನೆಗೂ ತೆಗೆದುಕೊಳ್ಳಂಥದ್ದೇ ಕನಿಷ್ಠ ಮಾತು ಕೂಡ ಆಗಲಿಲ್ಲ. ವಿಷ್ಣುವರ್ಧನ್ಗೆ ವಿಡಿಯೋ ಕಾಲ್ ಕನೆಕ್ಟ್ ಮಾಡಿ ಎಂದಷ್ಟೇ ಪಟ್ಟಂತ ಉತ್ತರಿಸಿದ್ರು. ನಾನು ಅವನ ಜೊತೆ ಒಂದು ಮುಖ್ಯ ವಿಷಯ ಮಾತಾಡಬೇಕು ಅಂತ ಜಯಂತ್ಗೆ ಸೂಚಿಸ್ತಾರೆ. ಸುಧಾ ನಾಚಿಕೆ ಮತ್ತು ಆಕ್ರೋಶದಿಂದ ತನ್ನ ಮಗ ರಾಹುಲ್ನನ್ನು ನೋಡ್ತಾ ಇದ್ದಾಳೆ. ರಾಹುಲ್ ಈಗ ಸುಮ್ಮನಿರು ಎಂಬಂತೆ ಕಣ್ಣಿನಲ್ಲೇ ಸನ್ನೆ ಕೂಡ ಮಾಡಿ ತಾಯಿಯನ್ನು ಸಮಾಧಾನಿಸ್ತಾ ಇದ್ದಾನೆ. ವಿಡಿಯೋ ಕರೆ ಸಂಪರ್ಕಗೊಂಡಿತ್ತು. ಬೃಹತ್ ಸ್ಕ್ರೀನ್ ಮೇಲೆ ವಿಷ್ಣುವರ್ಧನ್ ಪ್ರತ್ಯಕ್ಷನಾದ. ಅವನು ಲಂಡನ್ನಲ್ಲಿರುವ ತನ್ನ ಮುಖ್ಯ ಕಚೇರಿಯಲ್ಲಿ ಗಂಭೀರವಾಗಿಯೇ ಕುಳಿತಿದ್ದ. ಹೇಳಿ ಅಜ್ಜ, ಅವನು ತನ್ನ ಆಳವಾದ ಧ್ವನಿಯಲ್ಲಿ ಕೇಳಿದ. ನನ್ನ ಉತ್ತರಾಧಿಕಾರಿ ಎಂದರೆ ನಿನ್ನ ಮಗನಿಗೆ ಹೆಸರಿಡಲು ನಾನು ಬಯಸ್ತಿದ್ದೇನೆ ವಿಷ್ಣು. ನಾಳೆ ತೊಟ್ಟಿರು ಸಮಾರಂಭ ಅಲ್ವೇ? ಅಜ್ಜ ಆಸೆಯಿಂದ ಕೇಳಿದ್ರು. ವಿಷ್ಣುವರ್ಧನ್ ಮುಖದಲ್ಲಿ ಸಣ್ಣ ಮಂದನಗು ಮೂಡಿ ತಕ್ಷಣ ಮಾಸು ಹೋಗುತ್ತೆ. ಅವನು ದೃಢವಾದ ಧ್ವನಿಯಲ್ಲಿ, ಆ ಅಕ್ಕನ್ನು ನಾನು ನಿಮಗೆ ಬಿಡುತ್ತಿದ್ದೀನಲ್ಲ ಅಜ್ಜ. ಸರಿ, ಹಾಗಾದರೆ ನಮ್ಮ ವಂಶದ ಕುಡಿಯ ಹೆಸರು ನಾನು ಲಂಡನ್ನಿಂದ ಮನೆಗೆ ಹಿಂತಿರುಗಿದ ಮೇಲೆ ಆ ಹೆಸರನ್ನು ನಾನೇ ಪ್ರಕಟಿಸುತ್ತೇನೆ ಅಜ್ಜ ಅಂತ ಹೇಳ್ತಾನೆ ವಿಷ್ಣುವರ್ಧನ್.
ಮಾತನಾಡುತ್ತಲೇ ಅವನ ತೀಕ್ಷ್ಣವಾದ ಕಣ್ಣುಗಳು ವಿಡಿಯೋ ಪರದೆಯ ಅಂಚಿನಲ್ಲಿ ಕಾಣಿಸ್ತಿದ್ದಂತಹ ಸಣ್ಣ ಹೆಣ್ಣು ಮಗುವಿನ ತೊಟ್ಟಿಲ ಮೇಲೂ ಕೂಡ ನೆಟ್ಟನು. ಆ ನೋಟದಲ್ಲಿ ವರ್ಣಾತೀತವಾದ ಅನುರಾಗ ಹಂಬಲವಿತ್ತು. ಆ ಪುಟ್ಟ ಮಗು ತೇಟ್ ಒಂಥರ ಕೃಷ್ಣವೇಣಿ ಥರನೇ ಕಾಣಿಸೋ ಥರ ಇತ್ತು. ಟೇಟ್ ಹಾಗೇನೆ ಮಿನಿ ಕೃಷ್ಣವೇಣಿ ಥರ ಹುಡುಗಿಯರನ್ನ ರಾಜಕುಮಾರಿಯಂತೆ ಬೆಳೆಸಿ ಆರಾಧಿಸುವಂತಹ ವಿಷ್ಣುವರ್ಧನ ಮನದ ಹಳದ ಆಸೆಯಾಗಿತ್ತು. ಈ ಜಗತ್ತಿನಲ್ಲಿ ತನ್ನ ಮಗಳಿಗೆ ಬೇಕಾದಂತಹ ಪ್ರತಿಯೊಂದು ಸುಖ, ಸಂತೋಷ, ವೈಭೋಗ ತನ್ನ ಸಾಮ್ರಾಜ್ಯದ ಮೂಲಕ ಸೃಷ್ಟಿಸಿ ಕೊಡಲೇಬೇಕು ಅಂತ ಅವನು ಕೊನೆಗೆ ನಿರ್ಧರಿಸಿದ್ದ. ದಿನಗಳು ರೆಕ್ಕೆ ಕಟ್ಟಿ ಹಾರ್ತಾ ಇದ್ವು. ಕೃಷ್ಣವೇಣಿ ತನ್ನ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಅಂತ ಹೇಳಿ ಪ್ರಯಾಣ ಬೆಳೆಸುವ ದಿನವೂ ಹತ್ತಿರ ಬಂದಿತ್ತು. ಅಂದು ವಿಮಾನ ನಿಲ್ದಾಣವು ಪ್ರಯಾಣಿಕರ ಗಿಜಿಗಿಜಿ ಹಾಗೂ ವಿಮಾನಗಳ ಪ್ರಕಟಣೆಯ ಶಬ್ದದಿಂದ ತುಂಬಿ ತುಳುಕ್ತಾ ಇತ್ತು. ಕೃಷ್ಣವೇಣಿ ತನ್ನ ಗೆಳತಿ ಮಾಯಾ ಜೊತೆ ಲಂಡನ್ಗೆ ಹೋಗದೆ ತನ್ನ ಲಗೇಜ್ಗಳೊಂದಿಗೆ ಏಕಾಂಗಿಯಾಗಿ ಅಲ್ಲಿ ನಿಂತಿದ್ಲು. ಸಂಧ್ಯಾ ತನ್ನ ಮಗಳು ಮಾಯಾಳನ್ನ 1 ತಿಂಗಳ ಹಿಂದೆಯೇ ವಿದೇಶಕ್ಕೆ ಕಳಿಸಿಕೊಟ್ಟಿದ್ಲು. ಅವಳು ಮೊದಲೇ ಅಲ್ಲಿಗೆ ಹೋಗಿ ವಸತಿ ಅದು ಇದು ಅಂತ ಹೇಳಿ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಬೇಕಾಗಿತ್ತು ಎಂಬುದು ಸಂಧ್ಯಾಳ ನೆಪವಾಗಿತ್ತು. ಆದರೆ ಮಾಯಾ ಅಲ್ಲಿಗೆ ಹೋಗಿರುವಂತಹದ್ದು ತನಗೆ ಅನಾನುಕೂಲಕರವಾದ ವ್ಯವಸ್ಥೆ ಮಾಡಿಕೊಳ್ಳಲು ಎಂಬ ಸತ್ಯ ಕೃಷ್ಣವೇಣಿಗೆ ತುಂಬ ಚೆನ್ನಾಗಿಯೇ ತಿಳಿದಿತ್ತು. ಅಲ್ಲಿಗೆ ತಲುಪಿದ ಮೇಲೆ ಕೃಷ್ಣವೇಣಿ ಮತ್ತು ಮಾಯಾ ಇಬ್ಬರು ನೀನೇ ಜಾಗರೂಕತೆಯಿಂದ ನೋಡ್ಕೊಳ್ಬೇಕು ಅಂತ ಹೇಳಿ ರವಿಚಂದ್ರನ್ ವಿಮಾನ ನಿಲ್ದಾಣದ ಹೊರಗೆ ಜೈಗೆ ದೃಢವಾಗಿ ಹೇಳ್ತಾರೆ. ಜೈಕುಮಾರ್ ನಿಶಾಳ ಸ್ವಂತ ಅಣ್ಣ. ಅವನಿಗೆ ಬಾಲ್ಯದಿಂದಲೂ ಕೃಷ್ಣವೇಣಿಯ ಮೇಲೆ ಅಪಾರವಾದ ಮೂಕ ಪ್ರೀತಿ, ಒಂದು ರೀತಿಯ ಗೌರವ. ಯಾಕಂದರೆ ತಾಯಿ ಇಲ್ಲದ ಒಂದು ಹೆಣ್ಣು ಮಗಳು ಅನ್ನೋದು ಏನೋ ಒಂದು ವೇದನೆ. ಕೃಷ್ಣವೇಣಿಯ ಸಾಮೀಪ್ಯಕ್ಕೆ ಅವನು ಕೂಡ ಲಂಡನ್ನಲ್ಲಿ ಉನ್ನತ ವ್ಯಾಸಂಗಕ್ಕಾಗಿಯೇ ಅರ್ಜಿ ಸಲ್ಲಿಸಿ ಸೀಟನ್ನು ಪಡೆದುಕೊಂಡಿದ್ದ. ಈಗ ಅವನು ಒಂದು ಕೃಷ್ಣವೇಣಿಯ ಆಸರಿಯಾಗಿ ಜೊತೆಗಿದ್ದಾನೆ. ಒಬ್ಬ ಪುರುಷನ ಹೃದಯದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಬ್ಬ ಮಹಿಳೆ ಸದಾ ಜೀವಂತವಾಗಿರ್ತಾಳೆ. ಮೊದಲ ಪ್ರೀತಿಯಂತಹ ಸುಂದರ ನೆನಪಾಗಿ ಜೈಪಾಲಿಗೆ ಆ ಮಹಿಳೆ ಕೃಷ್ಣವೇಣಿಯೇ ಆಗಿದ್ಲು. ಆದರೆ ತನ್ನ ಪ್ರೀತಿಯನ್ನು ಅವಳ ಮುಂದೆ ಎಂದಿಗೂ ಕೂಡ ವ್ಯಕ್ತಪಡಿಸುವಂತಹ ಧೈರ್ಯ ಅವನಿಗೆ ಎಂದಿಗೂ ಬರಲೇ ಇಲ್ಲ. ಕೃಷ್ಣವೇಣಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ನಿಶಾ ತನ್ನ ಅಣ್ಣನನ್ನು ಅಪ್ಪಿಕೊಂಡ್ಲು, ರಹಸ್ಯವಾಗಿ ಸಿಗುಟ್ಟಿದ್ಲು. ಆದರೆ ಮಾಯಾಳ ಮುಖವನ್ನು ನೋಡಬೇಡ, ಅವಳ ಸಹವಾಸ ನಿನ್ನ ಜೊತೆಯಾದರೆ ನಿನ್ನ ಕ್ಯಾರೆಕ್ಟರ್ ಕೂಡ ಅದರ ಜೊತೆಗೆ ಹಾಳಾಗಿ ಹೋಗುತ್ತೆ. ಅವಳು ಎಲ್ಲಾದರೂ ಹೋಗಿ ದಾರಿ ತಪ್ಪಲಿ, ನಿನಗೆ ಅದು ಅನಗತ್ಯ. ಜೈಕುಮಾರ್ ಮುಗುಳ್ನಕ್ಕು ಸರಿ ಅಂತ ಹೇಳಿ ತಲೆ ಆಡಿಸ್ತಾನೆ. ನಾನು ಜಾಗ್ರತೆಯಿಂದ ನೋಡ್ಕೊಳ್ತೇನೆ, ಜೈ ಭರವಸೆ ನೀಡಿದ್ದ. ಅವರು ವಲಸೆ ಚೆಕ್ ಪಾಯಿಂಟ್ ಕಡೆಗೆ ಸಾಗುವಾಗ ಕೃಷ್ಣವೇಣಿ ಒಮ್ಮೆ ಹಿಂತಿರುಗಿ ತನ್ನ ಸ್ನೇಹಿತೆಯನ್ನು ನೋಡಿ ಭಾವುಕಳಾಗ್ತಾಳೆ. ತಂದೆ ಗಾಜಿನ ಬಾಗಿಲಿನ ಆಚೆಯಿಂದ ದೀನವಾಗಿ ಪಾಪ ಏನು ಮಾಡೋಕ್ಕಾಗದೆ ಕೈ ಬೀಸ್ತಾ ಇದ್ದಾರೆ, ತನ್ನ ಮಗಳನ್ನು ಬೀಳ್ಕೊಡ್ತಾ ಇದ್ದಾರೆ. ಒಂದು ದಣಿವಿತ್ತು, ಆದರೆ ಮಗಳ ಭವಿಷ್ಯದ ಒಂದು ಸಮಾಧಾನದ ಸುಳಿವು ಕೂಡ ಇತ್ತು. ಕೃಷ್ಣವೇಣಿ ಕಣ್ಣಲ್ಲಿ ತುಂಬಿ ಬಂದ ಕಣ್ಣೀರನ್ನು ಬಲವಂತವಾಗಿ ತಡೆದುಕೊಂಡ್ಳು. ಮುಂದೆ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ.